ಸರ್, ಈಗ ಈಶ್ವರಪ್ಪ ಅವ್ರನ್ನ ಮನವೊಲಿಸೋ ಪ್ರಯತ್ನ ಸಕ್ಸಸ್ ಆಗಿದೆಯಾ ಇಲ್ವೋ ಅಂತ. ಯಾಕಂದರೆ ಮೋದಿ ಬಂದಾಗಲೂ ಹೋಗಿಲ್ಲ. ಈಗ ನೆಕ್ಸ್ಟ್ ಚುನಾವಣೆ ಬಳಿಕ ಅವ್ರದ್ದು ರಾಜ್ಯಾಧ್ಯಕ್ಷರ ಸ್ಥಾನದಿಂದ ಕೆಳಗಿಳಿತಾರೆ ಅಂತೇಳಿ ಮಾತುಕತೆ. ಇದು ಪಕ್ಷಕ್ಕೆ ಸ್ವಲ್ಪ ಡ್ಯಾಮೇಜ್ ಆಗ್ತದೆ ಅಂತ ಅನ್ಸಲ್ವಾ ಆ ಭಾಗದಲ್ಲಿ? ಖಂಡಿತ ಈ ರೀತಿ ಅಪಸ್ವರಗಳು ಎಲ್ಲ ಒಂದು ಕಡೆ ಸರಿ ಕಾಣಲ್ಲ. ಅಪಸ್ವರ ಎಲ್ಲ ಒಂದು ಕಡೆ ಗೊಂದಲ ನಿರ್ಮಾಣ ಸಣ್ಣ ಮಟ್ಟದಲ್ಲಿ ಆಗ್ತದೆ. ಆದರೆ ಚುನಾವಣೆ ಮತ್ತು ಯಾವಾಗಲೇ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಆದಾಗ ಇದು ಸರ್ವೇ ಸಾಮಾನ್ಯ, ಎಲ್ಲ ಪಕ್ಷಗಳು ಎದುರಿಸುವಂಥ ಒಂದು ಸರ್ವೇ ಸಾಮಾನ್ಯವಾಗಿರುವಂಥ ಪರಿಸ್ಥಿತಿ. ಯಾರಿಗೆ ಎಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅವರು ತಮ್ಮ ವಿರೋಧವನ್ನು ತಮ್ಮ ಕೆಲವರು ಸಣ್ಣ ಮಟ್ಟದಲ್ಲಿ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವಂಥದ್ದು ಅದೇ ದಾರಿಯಲ್ಲಿ ಈಶ್ವರಪ್ಪನವರು ವ್ಯಕ್ತಪಡಿಸಿದ್ದಾರೆ. ನಂಗೆ ಸಂಪೂರ್ಣ ವಿಶ್ವಾಸ ಇದೆ ಅವರು ಮನವೊಲಿಕೆಯಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಎಲ್ಲ ಸಹಕಾರವನ್ನು ಕೊಟ್ಟು ತಮ್ಮ ನಾಮಪತ್ರವನ್ನು ಹಿಂದೆ ಪಡಿತಾರೆ ಅನ್ನೋಂಥ ವಿಶ್ವಾಸ ನಂಗೆ ಸಂಪೂರ್ಣವಾಗಿದೆ ಅಂತ ನಾನು ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಯಡಿಯೂರಪ್ಪ ಅವರ ಒಬ್ಬ ಮಗ MLA ಆಗಿ ರಾಜ್ಯಾಧ್ಯಕ್ಷರಾಗಿ, ಇನ್ನೊಬ್ಬ ಮಗ MP ಆಗಿದೆ. ಹಾಗೆಯೇ ಮತ್ತೊಬ್ಬ ಅದೇ ಪಾರ್ಟಿಯವ್ರಿಗೂ ನನ್ನ ಮಗನು MP ಆಗಬೇಕು, ಅವನಿಗೂ ಅಧಿಕಾರ ಸಿಗಬೇಕು, ನನಗೂ ಅಧಿಕಾರ ಸಿಗಬೇಕು ಅನ್ನೋದು ಸಹಜ ಅಲ್ವಾ ಸರ್? ನಾವೇನೀಗ ಬೇಡ ಅಂತ ಏನು ಹೇಳಿಲ್ವೇ? ಕೊಟ್ಟಿರ್ತಾನೆ ಅಲ್ಲಲ್ಲ, ಯಾವಾಗ ಯಾರ್ಯಾರಿಗೆ ಸಂದರ್ಭವನ್ನು ಒದಗಿ ಬರಬೇಕು. ಈಗೇನು ವಿಜಯನವ್ರಿಗೂ ಒಮ್ಮೆಲೆ ಒಂದೇ ಅವಕಾಶದಲ್ಲಿ ಏನು ಸಿಕ್ಕಿರಲಿಲ್ಲ. ವರ್ಣದಲ್ಲೂ ಮೊದಲು ಒಂದ್ಸಲಿ ನಿಲ್ಲಬೇಕು ಅಂತಿದ್ರು, ಅವಾಗ ಅವಕಾಶ ಸಿಕ್ಕಿರಲಿಲ್ಲ. ಬೇರೆ ಬೇರೆ ಸಂದರ್ಭದಲ್ಲೂ ಅವಕಾಶ ಒದಗಿ ಬಂದಿದೆ. ಹಾಗಾಗಿ ಅವರೂ ಒಮ್ಮೆಲೇ ಅವ್ರಿಗೂ ಅವಕಾಶ ಮುಕ್ತವಾಗಿ ಸಿಕ್ಕಿರುವಂಥದ್ದು ಏನಿಲ್ಲ. ಅವರೂ ಅವಿರತವಾಗಿ ಪ್ರಯತ್ನಗಳನ್ನು ಮಾಡಿ, ಸತತವಾಗಿ ಪ್ರಯತ್ನವನ್ನು ಮಾಡಿ ಒಂದು ಸಾಕಷ್ಟು ಸಮಯ ಕಾದ ನಂತರವೇ ಅವ್ರಿಗೂ ಅವಕಾಶ ಸಿಕ್ಕಿರೋದು. ಹಾಗಾಗಿ ಎಲ್ಲೋ ಒಂದು ಕಡೆ ಯಾರೂ ದುಡುಕಬಾರ್ದು. ಇವತ್ತು ನೋಡಿ, ಪಕ್ಷ ಅನ್ನೋಂಥದ್ದು ನಮ್ಮ ತಾಯಿದ್ದಾಗೆ, ಅದನ್ನು ಪೂಜಿಸಿ ಆರಾಧಿಸಿ ಗೌರವಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಯಾವ ಒಂದು ರಾಜಕೀಯ ಪಕ್ಷ ಸ್ಥಾಪನೆ ಆಗಿರೋದು ನಮಗೋಸ್ಕರ ಅಲ್ಲ, ಇಡೀ ದೇಶದ ಮತ್ತು ಸಮಾಜಕ್ಕೋಸ್ಕರ. ಆ ದಾರಿಯಲ್ಲಿ ನಮಗೂ ನಾಯಕತ್ವ ಮತ್ತು ಜವಾಬ್ದಾರಿ ಸಿಗುವಂಥ ಅವಕಾಶಗಳು ಸಿಗ್ತಾ ಇರುತ್ತೆ. ಸಿಕ್ಕಿದಾಗ ನಾವು ಅದನ್ನು ಜನಪರವಾಗಿ ಕೆಲಸ ಮಾಡೋಂಥದ್ದಾಗಬೇಕು. ಸಿಕ್ಕಿಲ್ಲ ಅಂದಾಗ ನಾವು ಕೋಪಕ್ಕೊಳಗಾಗೋಂಥದ್ದು, ಆಕ್ರೋಶಕ್ಕೊಳಗಾಗೋಂಥದ್ದು ಯಾರೂ ಯಾವ ಕಾರಣದಲ್ಲೂ ಮಾಡಬಾರ್ದು ಅಂತ ನಾನು ಭಾಳ ಸ್ಪಷ್ಟವಾಗಿ. ಆಗ ಜನ ಏನಂತಾರೆ, ಜನ ಏನಿರ್ತಾರೆ, ಜನಕ್ಕೆ ಉತ್ತರ ಕೊಡೋಕ್ಕಾಗತ್ತಾ? ಯಾವಾಗಲೂ ನಮ್ಮಂಗೆ ಲಕ್ಷಾಂತರ ಕಾರ್ಯಕರ್ತರು ಕೆಲಸ ಮಾಡ್ತಿರ್ತಾರೆ, ಅವ್ರು ಯಾರಿಗೂ ಏನೂ ಕೊಟ್ಟಿರಲ್ಲಪ್ಪ, ಅವ್ರೇನು ಹೇಳಬೇಕು? ಸೊ ಈ ರೀತಿ ಸಿಕ್ಕಿದವರೇನೆ ನಾವು ಈ ರೀತಿ ಕೋಪಗೊಳ್ಳುವಂಥದ್ದು ಯಾವ ಕಾರಣದಲ್ಲೂ ಅದಕ್ಕೆ ಇದನ್ನು ಸಮರ್ಥಿಸ್ಕೊಳ್ಳೋಕ್ಕೆ ಎಳ್ಳಷ್ಟು ಅವ್ರಿಗೆ ಏನು ಹಕ್ಕಿಲ್ಲ ಅಂತ ಭಾಳ ಸ್ಪಷ್ಟ.